ನಮಸ್ಕಾರ ವಿದ್ಯಾರ್ಥಿಗಳೇ. SSLC ಎಕ್ಸಾಮ್ 3 ರಿಸಲ್ಟ್ಸ್ ಬಗ್ಗೆ ಕಾಯ್ತಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ಪ್ರತಿದಿನ ನಿಮಗೆ ಒಂದು ಅಪ್ಡೇಟನ್ನು ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತಿಗೆ 3 ದಿನ ಆಯಿತು. 13 ತಾರೀಕಿಗೆ ನಿಮ್ಮ ಒಂದು ಪೇಪರ್ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿರುವಂಥದ್ದು. ಇವತ್ತಿಗೆ 3ನೇ ದಿನ. ಬಟ್ ಇವತ್ತು ಹಾಲಿಡೇ ಇರೋದರಿಂದ ಇವತ್ತು ಯಾವುದೇ ಥರದ ವ್ಯಾಲ್ಯೂಯೇಷನ್ ಆಗಿಲ್ಲ. ಆದರೆ ನಾನು ಇವಾಗ ಗೂಗಲ್ ಮಾಡಿ ನೋಡಿದಾಗ ಒಂದು ಪ್ರೈವೇಟ್ ವೆಬ್ಸೈಟಲ್ಲಿ ಯಾವ ದಿನಾಂಕದಂದು ಏನು ಒಂದು ರಿಸಲ್ಟ್ ಬರುತ್ತೆ ಅಂತ ಸ್ವಲ್ಪ ನಾನು ಇಲ್ಲಿ ತಲೆ ಹಾಕಿದಾಗ ಇಲ್ಲೊಂದು ಪ್ರೈವೇಟ್ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು ಏನಂತಂದರೆ, ಈಗಾಗಲೇ ನಿಮ್ದು ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ಸೊ ಆಗಸ್ಟ್ 13ರಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ. ರಿಸಲ್ಟ್ ಆಗಸ್ಟ್ 4th ವೀಕಲ್ಲಿ ಬರಬಹುದು, ಆಗಸ್ಟ್ 4th ವೀಕಲ್ಲಿ ಅಪ್ಡೇಟ್ ಮಾಡಬಹುದು ಅಂತ ಇಲ್ಲಿ ಮಾಹಿತಿಯನ್ನು ಕೊಡಲಾಗಿದೆ. ಸೊ ಇವರ ಪ್ರಕಾರ ಈ ತಿಂಗಳ ಕೊನೆಯ ವಾರದಲ್ಲಿ ನಿಮ್ಮ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಆಗಬಹುದು ಅಂತ ಇವರುಗಳು ಹೇಳಿದ್ದಾರೆ. ಓಕೆ, ಸೊ ಅದ್ರ ಜೊತೆಗೆ ಇವರು ಅಫಿಷಿಯಲ್ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. ಏನಂದರೆ ನೀವು ಲಿಂಕಿಗೆ ಹೋಗಿ ನೋಡ್ತಾ ಇರಿ ಅಂತ ಒಂದು ಕೊಟ್ಟಿದ್ದಾರೆ. ಅಥವಾ KSEAB.Karnataka.gov ಇದಲ್ಲಿ ಕೂಡ ಅಫಿಷಿಯಲ್ ವೆಬ್ಸೈಟ್ ಇರುತ್ತೆ, ಅಲ್ಲಿ ಕೂಡ ಅಪ್ಡೇಟನ್ನು ಮಾಡ್ತಾರೆ, ನೋಡ್ತಾ ಇರಿ ಅಂತ ಇವರೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದು ಗೂಗಲಲ್ಲಿರುವಂಥ ಒಂದು ಪ್ರೈವೇಟ್ ವೆಬ್ಸೈಟಲ್ಲಿ ಸಿಕ್ಕಿರುವಂಥ ಮಾಹಿತಿ. ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿಲ್ಲ, 4ನೇ ವಾರದಲ್ಲಿ ಬರುತ್ತೆ ಅಂತ. ಬಟ್ ನಾನು ನಿಮಗೆ ಪ್ರತಿದಿನ ಈ ಒಂದು ಎಕ್ಸಾಮ್ 3ಯ ರಿಸಲ್ಟ್ಸ್ ಬಗ್ಗೆ ಮಾಹಿತಿಯನ್ನು ತಲೆ ಹಾಕ್ತಾನೆ ಇರ್ತೀನಿ, ನಿಮಗೆ ಅಪ್ಡೇಟನ್ನು ಮಾಡ್ತಾನೆ ಇರ್ತೀನಿ. ನಮ್ಮ ಚಾನಲ್ ನೀವು ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.